ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಇತ್ತೀಚೆಗೆ ನಿರ್ಮಿಸಿರುವ ರಾಷ್ಟ್ರೀಯ ಹೆದ್ದಾರಿ 75ರ ಬೈಪಾಸ್ ರಸ್ತೆಯಿಂದ ಕೌಡಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಅವೈಜ್ಞಾನಿಕವಾಗಿ ಕೂಡಿದ್ದು, ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿದೆ. ಇಂತಹ ಕಾಮಗಾರಿಯನ್ನು ಮಾಡಿದವರ ವಿರುದ್ಧ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಮಗಾರಿ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನದಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಆನೆಮಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಿಮ್ಮಯ್ಯ ಆರೋಪಿಸಿದ್ದಾರೆ. ಇತ್ತೀಚೆಗೆ ನಿರ್ಮಿಸಿರುವ ರಾಷ್ಟ್ರೀಯ ಹೆದ್ದಾರಿ 75ರ ಬೈಪಾಸ್ ರಸ್ತೆಯಿಂದ ಕೌಡಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಅವೈಜ್ಞಾನಿಕವಾಗಿ ಕೂಡಿದ್ದು, ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿದೆ. ಅಲ್ಲದೆ ಇತ್ತೀಚೆಗೆ ಹೊಸದಾಗಿ ನಿರ್ಮಿಸಿರುವ ಈ ರಸ್ತೆಯು ಮುಂಗಾರು ಪ್ರಾರಂಭದ ಮಳೆಗೆ ಕುರುಕಲು ಬಿದ್ದು ಕುಸಿಯುವ ಹಂತದಲ್ಲಿದೆ. ಇಂತಹ ಕಾಮಗಾರಿ ಕೇವಲ ದುಡ್ಡು ಮಾಡುವುದಕ್ಕಷ್ಟೇ. ಇವರಿಂದ ಸಾರ್ವಜನಿಕರಿಗಾಗಲಿ, ಪ್ರಯಾಣಿಕರಿಗಾಗಲಿ, ವಾಹನ ಚಾಲಕರಿಗಾಗಲಿ ಯಾವುದೇ ರೀತಿಯ ಅನುಕೂಲವಿಲ್ಲ. ಇಂತಹ ಕಾಮಗಾರಿಯನ್ನು ಮಾಡಿರುವವರ ವಿರುದ್ಧ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಮಗಾರಿ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನದಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಆನೆಮಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಿಮ್ಮಯ್ಯ ಆರೋಪಿಸಿದರು. ತಾಲೂಕು ಕಸಬಾ ಹೋಬಳಿ ಆನೆಮಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ಕೌಡಳ್ಳಿ ಗ್ರಾಮವು ಸಕಲೇಶಪುರ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಪ್ರೇಮನಗರ ಬಡಾವಣೆಯಿಂದ 500 ಮೀಟರ್ಗಳ ಅಂತರದಲ್ಲಿದ್ದು, ಸಕಲೇಶಪುರ ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರುತ್ತದೆ. ಅಲ್ಲದೆ ಪ್ರೇಮನಗರ ಬಡಾವಣೆಯ ಮೂಲಕ ಕೌಡಳ್ಳಿ ಗ್ರಾಮದ ಸಂಪರ್ಕ ರಸ್ತೆ ಹೊಂದಿಕೊಂಡಂತೆ 450ಕ್ಕೂ ಹೆಚ್ಚು ಕುಟುಂಬದವರು ವಾಸವಾಗಿದ್ದಾರೆ. ಅಲ್ಲದೆ ಉಪಕಾರ ಗೃಹ, ಜೆಎಸ್ಎಸ್ ವಿದ್ಯಾಸಂಸ್ಥೆ, ರೋಟರಿ ಶ್ರವಣದೋಷ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳಿವೆ. ಇಂತಹ ಗ್ರಾಮಕ್ಕೆ ಅನುಕೂಲವಾಗುವ ರಸ್ತೆಯು ಈಗ ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದ್ದು, ಸಾರ್ವಜನಿಕರಿಂದ ಆಕ್ರೋಶಕ್ಕೆ ಗುರಿಯಾಗಿದೆ. ಅಲ್ಲದೆ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಕೌಡಳ್ಳಿ ಸಂಪರ್ಕ ರಸ್ತೆಗೆ ನೂತನವಾಗಿ ನಿರ್ಮಿಸಿರುವ ಸಿಮೆಂಟ್ ರಸ್ತೆಯ ಕಾಮಗಾರಿಯು ಅವೈಜ್ಞಾನಿಕವಾಗಿ ಕೂಡಿದ್ದು, ಈ ರಸ್ತೆಗೆ ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದೆ, ಮಳೆ ನೀರು ಚರಂಡಿ ಇಲ್ಲದೆ ಸಿಮೆಂಟ್ ರಸ್ತೆಯನ್ನು ಕೊರೆದು ಕುಸಿಯುವಂತೆ ಮಾಡಿದೆ. ಅಲ್ಲದೆ ಈ ರಸ್ತೆಗೆ ಉಬ್ಬುಗಳಿಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಿಂದ ಬರುವ ವಾಹನಗಳು ಹಾಗೂ ಕೌಡಳ್ಳಿ ಕಡೆಯಿಂದ ಬರುವ ವಾಹನ ಚಾಲಕರು ಅಪಘಾತವಾಗಿ ಸಾವನ್ನಪ್ಪಿರುವ ಸಂಗತಿಗಳು ನಡೆದಿವೆ. ಕೂಡಲೇ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಮಗಾರಿಯನ್ನು ಮಾಡಿಕೊಡಬೇಕಾಗಿ ಗ್ರಾಮಸ್ಥರು ವಿನಂತಿ ಮಾಡಿಕೊಂಡಿದ್ದಾರೆ ಎಂದರು. ಈ ಜಾಗದಲ್ಲಿ ಕರ್ಕೊಂಡೋಗಿದೆ. ಈ ರಸ್ತೆ ತುಂಬ ಕೊರಗೋಗಿದೆ. ಈಗ ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ ಸುಮಾರು ಒಂದು 100ರಿಂದ 120 ಇಂಚ್ ಮಳೆ ಬರುತ್ತೆ ವರ್ಷಕ್ಕೆ. ಈ ಸಂದರ್ಭದಲ್ಲಿ ಈ ಥರ ಕರ್ಕೊಂಡೋದಾಗ ಸಂದರ್ಭದಲ್ಲಿ ನಾವು ಕನಿಷ್ಠ ಅಂದರೆ ಯಾವುದೇ ವೆಹಿಕಲ್ ಬಂದರೆ ಇನ್ನು ಅಮ್ಮಮ್ಮ ಅಂದರೆ ಒಂದು ತಿಂಗಳು ಅಷ್ಟೇ. ಒಂದು ತಿಂಗಳೊಳಗೆ ಈ ರಸ್ತೆ ಯಾವಾಗ ಕುಸಿದು ಹೇಳೋಕ್ಕಾಗಲ್ಲ. ನಾವು ಹೈವೇಯನ್ನು ಇಂಜಿನ ಕಸ್ಬಿಟ್ಟು ನಾವು ತೋರಿಸಿದ್ವಿ. ದಯಮಾಡಿ ಇಲ್ಲಿ ಒಂದು ಎರಡು ಮೋರಿ ಹಾಕ್ಕೊಡಿ ಮತ್ತು ಅಗಲ ಮಾಡ್ಕೊಂಡು ನಿಮಗೆ ಯಾವುದೇ ರೀತಿ ವೆಹಿಕಲ್ ಕಷ್ಟ ಆಗುತ್ತೆ ಅಂತ ನಾವು ಮನವಿ ಮಾಡ್ಕೊಂಡ್ವಿ. ಆದರೂ ಸಹ ಅವರು ಬರೀ ರಿಜೆಕ್ಟ್ ಮಾಡ್ತಾಯಿಲ್ಲ. ಇಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ಇದು ಕುಸಿಯುತ್ತೆ, ಜನಗಳಿಗೆ ತುಂಬ ಅನಾಹುತ ಆಗುತ್ತೆ. ಹೈವೇಲಿ 4 ಜನ ಸತ್ತೋಗಿದ್ದಾರೆ ಮತ್ತು ಇದೇ ಥರ ಆದರೆ ಮತ್ತು ಜನಗಳು ತುಂಬ ಅನಾಹುತದಿಂದ ಮೃತಪಡ್ತಾರೆ. ಹಾಗಾಗಿ ದಯಮಾಡಿ ಅಧಿಕಾರಿಗಳು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಚ್ಚೆತ್ಕೊಂಡು ನಮ್ಮ ಕೌಡಳ್ಳಿಗೆ ಹೋಗುವ ಗ್ರಾಮಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಇಲ್ಲಿ ನಮ್ಮ ಏನು ಕೌಡಳ್ಳಿ ಗ್ರಾಮಕ್ಕೆ JSS ಶಾಲೆ ಇದೆ ಮತ್ತು ತುಂಬ 450 ಕುಟುಂಬಗಳಿದ್ದಾವೆ. ಇಲ್ಲಿ ಕುಟುಂಬಗಳಿಗೆ ಹೋಗೋಂಥ ಅವಕಾಶ ದಾರಿ ಅಂದರೆ ಒಂದೇ ದಾರಿ, ರಾಷ್ಟ್ರೀಯ ಹೆದ್ದಾರಿಯಿಂದ ನಮಗೆ ಹೋಗೋಂಥ ದಾರಿ ಲೆಕ್ಕಶೀಲ್ ಸಹ ಮುಚ್ಚಾಕಿದ್ದಾರೆ. ಅಲ್ಲಿ ಪ್ಲೇವರ್ ಮಾಡಿಕೊಟ್ರೆ ತುಂಬ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ಪ್ಲೇವರ್ ಮಾಡೋಕ್ಕೆ ನಮಗೆ ತುಂಬ ಒಪ್ಪಿಗೆ ಮತ್ತು ಮೇಲೆ ಮನವಿ ಮಾಡ್ತಿದ್ದೀವಿ. ದಯಮಾಡಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಏನು ಚುನಾಯಿತ ಪ್ರತಿನಿಧಿಗಳು ಈಗ ಒಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ಹೋಗೋಂಥ ದಾರಿಗೆ ತುಂಬ ಕೂಲಿ ಕಾರ್ಮಿಕರು ಮತ್ತು ಬಡ ಜನಗಳು ಮತ್ತು ಹಿತವಾಗಿ ಶಾಲೆ ಮಕ್ಕಳು ಮತ್ತು JSS ಶಾಲೆ ಮಕ್ಕಳೆಲ್ಲ ಹೋಗ್ತಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಅನುಕೂಲ ಮಾಡಿಕೊಡೋಕ್ಕೆ ತಮ್ಮಲ್ಲಿ ಇವ್ರ ಮೂಲಕ ನಾವು ಮನವಿಯನ್ನು ಮಾಡಿಕೊಡ್ತೀವಿ ಗ್ರಾಮಕ್ಕೆ ಬರಬೇಕು. MB ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.